ಈ ಮನೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಅಪ್ಪ ಅಮ್ಮ ಇದ್ದಿದ್ದ ಮನೆ. ಅಂದ್ರೆ ಇದು ಹಾಸನಲ್ಲಿ. ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ. ಅಂದ್ರೆ ಈ ದೇವಸ್ಥಾನದ ಭೂಮಿಯನ್ನೂ ಕೂಡ ನಾವು ನುಂಗುವಷ್ಟು ನಾವು ಪಾಪಿಷ್ಟ್ರಲ್ಲ ನಾವು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಸೌಕಾರ್ ಮಂದಿ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆ ಹೋಮ್ ಟೂರ್ನ ಕೇಳ್ತಾ ಇದ್ದೀನಿ. ನೋಡೋಣ ದೊಡ್ಡ ದೊಡ್ಡ ಶ್ರೀಮಂತರು ಮನೆಗಳು ಯಾವ ರೀತಿ ಇರುತ್ತೆ ಅಂತ. 90% ಆಫ್ ದ ಜನ ಒಪ್ಕೊಳ್ಳಲ್ಲ ಹೋಮ್ ಟೂರ್ ಎಲ್ಲ ಕೊಡೋಕ್ಕೆ. ನೋಡೋಣ, ಟ್ರೈ ಮಾಡೋಣ. ನೀವು ಹಿಂದೆ ನೋಡ್ಬೋದು, ಆಲ್ರೆಡಿ ನಾನು ಫಸ್ಟ್ ಮನೆಗೆ ಬಂದಿದ್ದೀನಿ. ನಮ್ಮ ಫಸ್ಟ್ ಮನೆ ನೀವು ನೋಡ್ಬೋದು. ಈಗ ನೋಡಿ, 1 2 3 ಆ ಕಡೆ ಒಂದು 4 ಗೇಟ್ ಐತೆ. ಸುಮಾರು ಎಷ್ಟೋ ಬಾಲ್ಕನಿಗಳು ಏನೇನೋ ಐತೆ. ಇಲ್ಲಿ ಕಾರ್ ಶೆಡ್ಡೆ ಸಖತ್ತಾಗೈತೆ. ಸೊ ಗೈಸ್, ಇದು ಮೇನ್ ಗೇಟು. ಇಲ್ಲೊಂದು ಬೆಲ್ ಇದೆ ಅನಿಸುತ್ತೆ. ನಾವು ಬೆಲ್ ಹೊಡಿಬೇಕು ಅನಿಸುತ್ತೆ. ಗೈಸ್, ಬೆಲ್ ಇದೆ ಇಲ್ಲಿ, ಬಟ್ ಇದು ವರ್ಕ್ ಆಗುತ್ತೋ ಇಲ್ವಾ ಅನ್ನೋದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬೆಲ್ಲು ಗೈಸ್, ನಂಗೆ ಯಾಕೋ ಈ ಬೆಲ್ಲೇ ವರ್ಕ್ ಆಗಲ್ಲ ಅನಿಸುತ್ತೆ. ಯಾರು ಗೊತ್ತಾನೋ ಇಲ್ಲ, ಹೋಯ್ತಾನೋ ಇಲ್ಲ, ಏನು ರಿಯಾಕ್ಟು ಮಾಡ್ತಾರೆ. ಸರ್, ಆಂಟಿ ಮೇಡಮ್, ಆ್ಯಕ್ಚುಲಿ ನಾನೊಂದು ಯೂಟ್ಯೂಬ್ ಚಾನಲ್ ಇದೆ. ಸ್ಟ್ರೇಂಜರ್ಸ್ ಮನೆಗೆ ಹೋಗಿ ಅವ್ರು ಹೋಮ್ ಟೂರ್ ಕೊಡ್ತಾರಾ ಅಂತ ಕೇಳ್ತಾ ಇದ್ದೀನಿ. ನೀವೇನಾದರೂ ನಿಮ್ಮ ಮನೆ ಹೋಮ್ ಟೂರ್ ಕೊಡೋಕ್ಕಾಗುತ್ತಾ? ಆಗಲ್ವಾ? ಇಲ್ವಾ? ಓಕೆ ಮೇಡಮ್, ಥ್ಯಾಂಕ್ ಯು. ನಿಖಿಲ್ ಬ್ರೋ ಇದ್ದಾರೆ. ಬ್ರೋ ಒಂದು ಹಾಯ್ ಮಾಡ್ಬಿಡಿ. ಹಾಯ್ ಬ್ರೋ. ನೆಕ್ಸ್ಟು ಇಲ್ಲೇ ಒಂದು 12 ಕೋಟಿ ಮನೆ ಐತೆ ನಮ್ಮ ಗೌರಿಕೊಪ್ಪಲಲ್ಲಿ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಅವ್ರು ಕೊಡ್ತಾರ ಅಂತ. ಸೊ ಗೈಸ್, ನಾನು ಇವಾಗ ನೆಕ್ಸ್ಟ್ ಮನೆಗೆ ಬಂದಿದ್ದೀನಿ. ನನ್ನ ಫ್ರೆಂಡ್ ಹೇಳ್ತಿದ್ದ ಈ ಮನೆ 12 ಕೋಟಿ ಮನೆ ಅಂತೆ. ನೋಡ್ಬೋದು ನೀವೇ, ಸಾಕಾದಾಗಿದೆ ಮನೆ ಮಾತ್ರ. ಏನೇನಿದೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಮನೆ ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಟ್ರೈ ಮಾಡೋಣ ಈ ಮನೆ ಏನಾದ್ರು ಹೋಮ್ ಟೂರ್ ಕೊಡ್ತಾರ ಅಂತ. ಬನ್ನಿ ಗೈಸ್. ಆಲ್ರೆಡಿ ನಾಯಿ ಬೊಗಳುತ್ತೈತೆ ಗೈಸ್. ಮನೆ ಹೆಸರು ಪಂಚಮ ಯೋಗ ಅಂತ. ಚಂದ್ರಶೇಖರ್ DP ರಮ್ಯಾಸಿಯಾ. ಬ್ರೋ ಇದು ಹೆಂಗೆ ಬ್ರೋ? ಇದು ಬೆಲ್ ಹೊಡಿಯೋದು ನಾವು. ಇಲ್ಲೊಂದು ಬೆಲ್ ಸಿಂಬಲ್ ಐತೆ, ಹೊಡೆದಿದ್ದೀನಿ. ಓ, ಆನ್ ಆಯ್ತು ಬ್ರೋ, ಆನ್ ಆಯ್ತು. ಯಾರು ಇಲ್ವಾ? ಮತ್ತು 12 ಕೋಟಿ ಮನೆ ಕಟ್ಕೊಂಡವ್ರಂತೆ. ಯಾರು ಇಲ್ವಾ ಆಂಟಿ? ಯಾರು ಇಲ್ವಾ? ಈ ಮನೆಯವ್ರು ಹೇಳ್ತಿಲ್ಲ, ಆಚೆ ಇರೋರು ಹೇಳ್ತಿದಾರೆ ಯಾರೂ ಇಲ್ಲ ಅಂತ. ಮನೆ ನೋಡಿದ್ರು ಯಾರೂ ಇಲ್ಲ ಅಂತಲೇ ಅನಿಸ್ತೈತೆ ಗೈಸ್. ಆದರೆ ಮನೆ ಮಾತ್ರ ನೋಡಿ, ಇಲ್ಲಿ ಫಸ್ಟ್ ಫ್ಲೋರಲ್ಲೇ ಗಾರ್ಡನ್ ಮಾಡೋರೆ. ಆಮೇಲೆ ಅಲ್ಲೂ ಮೇಲೂ ಗಾರ್ಡನ್. ಏನೇನೈತು ದೇವ್ರಿಗೆ ಗೊತ್ತು. ಮಾತ್ರ ಆಗ್ಲೇ ಏನಿಲ್ಲ ಅಂದ್ರೆ ಒಂದು 100 ಅಡಿ ಐತೆ ಬ್ರೋ ಇದು. ಹಾಂ, 100 ಅಡಿ 100 ಕಟ್ಟೋರೆ ಮನೆ ಮಾತ್ರ. ಕ್ರೇಜಿಯಾಗಿ ಐತೆ ಈ ಮನೆ. ಸೊ ಗೈಸ್, ಈ ಮನೇಲಿ ಕಾರ್ಗಳು ನೋಡ್ಬೋದು. ಇಲ್ಲೊಂದು ಸ್ಕೂಟಿ ನಿಂತಿದೆ, ಅಲ್ಲಿ ಇನೋವಾ ಇದೆ, ಕಾರ್ ಇದೆ. ಕಾರ್ ಆ ಕಡೆ ಒಂದು ವೋಲ್ಸ್ ವ್ಯಾಗನ್ ಇದೆ. ಗೇಟೇ ನೋಡಿ ನನಗಿಂತ ಒಂದು ಅರ್ಧ ಅಡಿ ಜಾಸ್ತಿ ಐತೆ ಈ ಮನೆ ಗೇಟ್. ಓಹ್, ಈ ನಾಯಿ ಬೊಗಳುತ್ತಾ ಇತ್ತು. ಇಲ್ಲೇ ಐತೆ ನೋಡಿ, ಈ ನಾಯಿ ಬೊಗಲಿಸ್ತೀನಿ ತಾಳಿ. ಬಾ, ಹೆಂಗೆ ಈ ದೊಡ್ಡ ದೊಡ್ಡ ಮನೆಗಳು ಏನು ಕರ ಕಟ್ಟಿಸ್ಕೊತಾರೋ ಜನ ಅನ್ಸ್ಬಿಡುತ್ತಲ್ಲ ಬ್ರೋ. ಮನೇಲಿ ಇರಲ್ಲ ಅಂದಮೇಲೆ ಇರಲಿ, ಪರವಾಗಿಲ್ಲ ಗೈಸ್. ಸೊ ನೆಕ್ಸ್ಟ್ ಮನೇಲಿ ಸಿಗ್ತೀನಿ, ಬಾಯ್. ಸೊ ಗೈಸ್, ನಾನು ಇವಾಗ ನೆಕ್ಸ್ಟ್ ಮನೆಗೆ ಬಂದಿದ್ದೀನಿ. ನೀವು ಲೆಫ್ಟ್ ಸೈಡಿಗೆ ನೋಡ್ಬೋದು ಬ್ರೋ, ಅಲ್ಲಿ ತೋರಿಸಿ ಹೆಂಗೆ ನಮ್ಮ ಸ್ಕೂಲು. ಸೊ ಗೈಸ್, ಅಲ್ಲಿ ನಾನು ಓದಿದ ಸ್ಕೂಲ್ ಇದೆ, ನೇತಾಜಿ ಪಬ್ಲಿಕ್ ಸ್ಕೂಲ್. ಮುಂಚೆ ಇಲ್ಲೂ ಒಂದು ವೀಡಿಯೋ ಮಾಡಿದ್ದೆ. ಸೊ ನಮ್ಮ ಸ್ಕೂಲ್ ಪಕ್ಕನೇ ಇರೋದು ಈ ಮನೆ. ಸೊ ಈ ಮನೇಲಿ ನೋಡೋಣ ಯಾರಾದರೂ ಬರ್ತಾರಂತ. ಬೆಳಗ್ಗೆ ರಂಗೋಲಿ ಹಾಕಿದ್ದಾರೆ. ಸೊ ಮನೇಲಿ ಇದ್ದಾರೆ ಅನ್ನೋ ಒಂದು ನೋಡೋಣ. ಆದ್ರೂ ಯಾರೋ ಒಂದು ಸ್ಟಿಕ್ಕರ್ ಬೇರೆ ಅಂಟಿಸೋಗವ್ರೆ. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಸನ. ಇನ್ನೊಂದ್ಸಲಿ ಬೆಲ್ ಹೊಡಿತೀನಿ. ಇಲ್ಲ, ಒಂದು ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ವೀಡಿಯೋ ಮಾಡ್ತಾರೆ. ಸರ್, ನಮ್ಮನ್ನ ಬ್ಯಾಂಕ್ ಅವರ ಅಂತ ಕೇಳ್ಕೊಬೋಯ್ತವ್ರೆ. ಸಾಲ ರಿಕವರಿ ಮಾಡ್ತಾರಲ್ಲ, ಇಂಥ ಮನೇಲಿ ಬಂದು ಸಾಲ ರಿಕವರಿ ಮಾಡೋಕ್ಕಾಯ್ತದ? ಬ್ರೋ, ಒಂದು ಚಪ್ಪಲಿನೂ ಇಲ್ಲ ಬ್ರೋ ಮನೆ ಬಾಗ್ಲಾಚೆ. ನನ್ನ ಪ್ರಕಾರ ಈ ಮನೇಲಿ ಇದ್ದಾರೆ ಅನ್ಸುತ್ತೆ ಬ್ರೋ, ಅವರೇ ಆಚೆ ಬರ್ತಾ ಇಲ್ವಾ ಅಂತ. ಮೇಲ್ಗಡೆ ಫುಲ್ ಟೆರೆಸ್ ಒಂದು ಬಾಗಿಲು ಓಪನ್ ಆಗೈತೆ. ಇಲ್ಲಿ ರಂಗೋಲಿ ಹಾಕವ್ರೆ. ಬೆಳಿಗ್ಗೆ ಎದ್ಬಿಟ್ಟು ರಂಗೋಲಿ ಹಾಕವ್ರೆ ಅಂದ್ಮೇಲೆ ಮನೇಲಿ ಇರಬೇಕಲ್ವಾ? ಅಣ್ಣ, ನೀನು ಸಾಮಾನ್ಯದೋನಲ್ಲ. ನಮ್ಮ ಸ್ಕೂಲ್ ಹೇಳಿದ್ನಲ್ಲ ನೋಡಿ, ಇಲ್ಲೇ ಇದೆ ನಮ್ಮ ಸ್ಕೂಲ್. ಇಲ್ಲಿ ನೋಡಿ, ಮಕ್ಕಳೆಲ್ಲ ಇಲ್ಲೇ ಆಚೆ ಕೂತ್ಕೊಂಡು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಆಚೆ ಇದ್ದಾರೆ ಅನ್ಸುತ್ತೆ. ಗೈಸ್, ನಾನು ಓದಿದ ಸ್ಕೂಲ್ ಅದು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಸೊ ಗೈಸ್, ನಾನು ಇವಾಗ ನೆಕ್ಸ್ಟ್ ಮನೆಗೆ ಬಂದಿದ್ದೀನಿ. ಯಾಕಂದರೆ ಈ ಕಡೆ ಒಂದು ಮನೆ ಐತೆ, ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಮನೆ ಇದೆ. ಅವ್ರು ಏನಾದ್ರು ಆಚೆ ಬಂದರೆ ವೀಡಿಯೋ ಮಾಡಿದೆ ಹಂಗೆ ಓಡೋಗ್ಬಿಡ್ತೀನಿ ನಾನು. ಬ್ರೋ, ಇವ್ರು ದೊಡ್ಡ ಮಂದಿಗಳದೆಲ್ಲ ಬೆಲ್ ಯಾವ ಸಿಸ್ಟಮ್ ಅನ್ನೋದೇ ಗೊತ್ತಾಗಲ್ಲ ಬ್ರೋ. ಇಲ್ಲಿ ರಬ್ಬರ್ ಹಾಕ್ಸ್ಬಿಟ್ಟು ಅದಾದ್ಮೇಲೆ ಬೆಲ್ ಮಾಡಿಸೋರು. CCTV ಕ್ಯಾಮ್ರಾ ಇದೆ. ಹಾಯ್ ಗೈಸ್, ಈ ಮನೆ ನೋಡಿ ಗೈಸ್, ಹಿಂಗೆ ಎತ್ತಿ ನೋಡಬೇಕು. 4 ಫ್ಲೋರ್ ಐತೆ ಈ ಮನೆ. ಯಾರೋ ಬಾಗಿಲು ತೆಗೆದ್ರು ಗೈಸ್, ಯಾರೋ ಬಾಗಿಲು ತೆಗೆದ್ರು. ಹಾಂ ಸರ್, ನಮಸ್ತೆ. ಹಾಂ, ಓನರ್ ಇಲ್ವಾ? ನೀವು ವರ್ಕ್ ಮಾಡ್ತಿರೋದಾ? 2 ದಿವಸದಿಂದ ಇರಲ್ಲ. ಯಾವಾಗ ಬರ್ತಾರೆ? ಗುರುವಾರ ಬರಲ್ಲ ಹಂಗಾರೆ? ಹಾಂ,
ಸೊ ಅವರು ಗುರುವಾರ ಬರ್ತಾರಂತೆ. ಸೊ ನಾವೇನು ಗುರುವಾರ ಬರೋಕ್ಕಾಗಲ್ಲ, ಬಿಡಿ ಆಯ್ತು, ನೆಕ್ಸ್ಟ್ ಮನೆಗೆ ಹೋಗೋಣ. ಸೊ ಗೈಸ್, ವೀಡಿಯೋ ಎಂಡಲ್ಲಿ ಮಾತ್ರ ಪಕ್ಕ ಯಾವ್ದಾರ ಒಂದು ಮನೆ ತೋರಿಸ್ತೀನಿ. ವೀಡಿಯೋನ ಸ್ಕಿಪ್ ಮಾಡ್ದಲ್ಲೇ ಕೊನೆವರೆಗೂ ನೋಡಿ. ಸೊ ಗೈಸ್, ನಾನು ಇವಾಗ ನೆಕ್ಸ್ಟ್ ಮನೆಗೆ ಬಂದಿದ್ದೀನಿ. ನೀವು ಇಲ್ಲಿ ಒಂದು ಮನೆ ನೋಡ್ಬೋದು. ಮುಂಚೆ ಭಯಂಕರ ದೊಡ್ಡ ಮನೆಗೆ ಹೋಯ್ತಾ ಇದ್ದೆ, ಯಾರು ಕೊಡ್ತಾ ಇರಲಿಲ್ಲ, ಆದರೆ ಅಲ್ಲಿ ಯಾರು ಇರ್ತಾ ಇರಲಿಲ್ಲ. ಸೊ ಅದಕ್ಕಿಂತ ಒಂದು ಚೂರು ಕೆಳಗೆ ಒಂದು ನಾರ್ಮಲ್ ಆಗಿರೋ ಮನೆಗೆ ಬಂದಿದ್ದೀನಿ. ಸೊ ನೋಡೋಣ ಈ ಮನೇಲಿ ಯಾರಾದರೂ ಸಿಕ್ಕಿದ್ರೆ ಹೋಮ್ ಟೂರ್ನ ಕೇಳುವ. ನೀವು ಈ ಮನೇಲಿ ಇದ್ದಾರೆ ಯಾರಾದರೂ? ಹಾಂ, ಲಾಯರ್ ಇದ್ದಾರಾ? ಅವ್ರನ್ನ ಕರೆಯೋಕ್ಕಾಗುತ್ತಾ? ವಾದ ಮಾಡ್ತಿದ್ದಾರೆ ಯಾವುದೋ ಕೇಸಿನ ಬಗ್ಗೆ. ಲಾಯರ್ ಮನೆ ಇದೆ ಹಂಗಾರೆ. ಅವ್ರು ಬೇರೆ ಯಾರು ಇಲ್ವಾ ಹಂಗಾದ್ರೆ? ಎಲ್ಲಿದ್ದಾರೆ? ಅಲ್ಲೇ ಮಾತಾಡ್ತಿದ್ದಾರೆ ನೋಡಿ. ಮಾತಾಡಲ್ಲ ಅನ್ಸುತ್ತೆ ಈಗ. ಮಾತಾಡಲ್ವಾ? ಅಲ್ಲಿ ಕಸ್ಟಮರ್ ಜೊತೆ ಕೂಗಾಡ್ತಿದ್ದಾರೆ. ಸೊ ಗೈಸ್, ಅವ್ರು ಲಾಯರ್ ಅಂತೆ, ಪಕ್ಕದಲ್ಲಿ ಆಫೀಸ್ ಬೇರೆ ಮಾಡ್ಕೊಂಡಿದ್ದಾರೆ. ಕಸ್ಟಮರ್ ಜೊತೆ ಕೂಗಾಡ್ತವ್ರೆ ಅಂದರೆ ಇನ್ನು ನಮಗೆ ಬಿಡ್ತಾರ? ಗೈಸ್, ಲಾಯರು ಒಳ್ಳೆ ಪ್ರೊಫೆಷನು ಗೈಸ್. ಲಾಯರ್ ಆದರೆ ನೋಡಿ ಈ ಥರ ಮನೆ ಕಟ್ಬೋದು. ಓ ಬ್ರೋ, ಇದು ಅಲ್ಲಿಂದ ಅಲ್ಲಿಗಂಟು ಒಂದೇ ಮನೆ ಅನಿಸುತ್ತೆ. ಈಗ ಲಾಯರ್ ಅವ್ರ ಮನೆಗೆ ನೀವೇ ಹೋಗಿ ಬಂದಿದ್ದ? ಇಲ್ಲ, ನಾವು ಸುಮ್ಮನೆ ಫ್ರೆಂಡ್ ಒಂದಿತ್ತು, ಸುಮ್ಮನೆ ಬಂದಿದ್ದೆ ಅಷ್ಟೇ. ನೀವೇನಕ್ಕೆ ಬಂದಿದ್ರಿ? ನಮ್ಮದು ಕೇಸ್ ಇತ್ತು ಬಂದು ಸರ್. ಹೌದಾ? ಸೊ ಗೈಸ್, ಇವ್ರದ್ದು ಮನೆ ಪಕ್ಕನೇ ಆಫೀಸ್ ಇದೆ. ಸೊ ಇಲ್ಲಿಗೆ ಬಂದಿದ್ವಿ ನಾವು. ಸೊ ಒಂದು 2 ನಿಮಿಷ ಮಾತಾಡ್ಬೋದಾ ನಿಮ್ಮ ಜೊತೆ? ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇದ್ದೀನಿ. ಏನು ಅಂದರೆ ಸ್ಟ್ರೇಂಜರ್ಸ್ ಅಂದರೆ ನಮಗೆ ಗೊತ್ತಿಲ್ಲದಿರೋರು ಮನೆಗೆ ಹೋಗ್ಬಿಟ್ಟು ಅವ್ರ ಮನೆ ಹೋಮ್ ಟೂರ್ ಏನಾದರೂ ನಮಗೆ ಕೊಡೋಕ್ಕಾಗುತ್ತಾ ಅಂತ. ಹೋಮ್ ಟೂರ್ ಏನಾದರೂ ನಮಗೆ ಕೊಡೋಕ್ಕಾಗುತ್ತಾ ಅಂತ. ಇವತ್ತಾಗಲ್ವಾ? ಇಲ್ಲ, ಆ ರೀತಿ ಏನಲ್ಲ, ಸುಮ್ಮನೆ ಇದೊಂದು ರ್ಯಾಂಡಮ್ ಆಗಿ ಈಗ ದೊಡ್ಡ ಮನೆಗಳು ನೋಡ್ತೀವಲ್ಲ, ಸೊ ಆ ಮನೆ ಯಾವ ರೀತಿ ಇರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ. ಸೊ ಗಂಧದ ಗುಡಿ ವ್ಲಾಗ್ಸ್ ಅಂತ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ. ಸೊ ಆ ಚಾನಲಿಗೆ ವೀಡಿಯೋ ಮಾಡ್ತಾ ಇರೋದು. ಇವತ್ತಾಗ ಓಕೆ, ಇರಲಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹೆಸರು? ಸಂತೋಷ್ ಕುಮಾರ್ ಅಂತ ಅಡ್ವೊಕೇಟು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ. ಓಕೆ ಆಪ್ಷನ್ ಇರ್ತೀನಿ. ನೀವು ನಾಳೆ ಬಂದರೆ ಸಿಗ್ತೀನಿ. ನಾಳೆ? ಓಕೆ, ನೋಡೋಣ ಸರ್, ಟ್ರೈ ಮಾಡ್ತೀನಿ. ಸೊ ಗೈಸ್, ಇವ್ರಿಗೆ ಸ್ವಲ್ಪ ಕೆಲಸ ಐತಂತೆ. ಸೊ ಅಟ್ಲೀಸ್ಟ್ ಮಾತಾಡ್ಸಿದ್ರು, ಖುಷಿ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಂ, ಓಕೆ ಸರ್, ನಾನು ಹಂಗಿದ್ರೆ ಬರ್ತೀನಿ ಖಂಡಿತ. ಥ್ಯಾಂಕ್ ಯು. ಸೊ ಗೈಸ್, ಆ್ಯಕ್ಚುಲಿ ನಾನು ಲಾಯರ್ ಅಂತ ಹೇಳ್ಬೇಕು ನಾನೇ ಸ್ವಲ್ಪ ಗಾಬರಿ ಆಗಿಬಿಟ್ಟಿದ್ದೆ, ಹೆಂಗೆ ಮಾತಾಡ್ತಾರೋ ಏನೋ ಅಂತ. ಪರವಾಗಿಲ್ಲ, ತುಂಬ ಖುಷಿಯಾಗಿ ಮಾತಾಡ್ಸೋದು. ಅಂದರೆ ಬೇಕಾದ್ರೆ ನಾಳೆ ಬನ್ನಿ, ನಾಳೆ ಕಂಪ್ಲೀಟ್ ನಮ್ಮ ಮನೆದೇ ಒಂದು ಸಪ್ರೇಟ್ ವೀಡಿಯೋ ಮಾಡೋಣ ಅಂತ ಹೇಳಿದ್ರು. ಸೊ ಖುಷಿ ಆಯಿತು, ಅಟ್ಲೀಸ್ಟ್ ಈ ಥರ ಇಂಟ್ರ್ಯಾಕ್ಟಾರು ಮಾಡ್ತಿದ್ರಲ್ಲ ಅಂತ. ಗೈಸ್, ಈ ಮನೆ ನೋಡಿ ಏನು ಕ್ರೇಜಿ ಆಗಿದೆ ಸರ್. ಗೈಸ್, ಈ ಮನೆ ಹೆಸರು ರೆಡ್ ರೋಸ್ ಮನೆ. ಬಟ್ ರೋಸೇ ಕಾಣಿಸ್ತಿಲ್ಲ ಒಂದು ಬೈ. ಇವರು ಇಲ್ಲಿರೋರು ಡೆಂಟಲ್ ಕೇರ್ ಕ್ಲಿನಿಕ್ಕು, ದಂತ ಚಿಕಿತ್ಸಾಲಯದವರ ಅಂತ. ಈ ದೊಡ್ಡ ಮನೆ ಇರೋರೆಲ್ಲ ಬ್ರೋ ಡಾಕ್ಟ್ರು, ಲಾಯರ್ಗಳೇ ಆಗಿರ್ತಾರೆ. ಸರ್ ನಮಸ್ತೆ. ಸ್ಟ್ರೇಂಜರ್ಸ್ ಮನೆಗೆ ಹೋಗಿ ಅವ್ರ ಮನೆ ಹೋಮ್ ಟೂರ್ ಕೊಡ್ತಾರ ಅಂತ ಕೇಳ್ತಾ ಇದ್ದೀನಿ. ಮೇಡಮ್ ನಮಸ್ತೆ. ಹೋಮ್ ಟೂರ್ ಏನಾದರೂ ಕೊಡ್ತೀರಾ ಅಂತ ಕೇಳೋಕ್ಕೆ. ಅಂದರೆ ಈಗ ದೊಡ್ಡ ಮನೆ ಸಾಹುಕಾರ ಮನೆಗೆಲ್ಲ ನೋಡ್ತೀವಲ್ಲ, ಸೊ ಅವ್ರ ಮನೆ ಹೋಮ್ ಟೂರ್ ಏನಾದರೂ? ಸಾಹುಕಾರ ಅಂತಲ್ಲಮ್ಮ, ದೊಡ್ಡ ಮನೆ ನೋಡ್ತೀವಲ್ಲ, ಸೊ ಏನಾದರೂ ಒಂದು 5 ಮಿನಿಟ್ಸ್ ಏನಾದರೂ ಒಂದು ಹೋಮ್ ಟೂರ್ ಕೊಡೋ ಪ್ಲ್ಯಾನ್ ಮಾಡೋಕ್ಕಾಗುತ್ತಾ ಅಂತ? ಆಗಲ್ಲ? ಓಕೆ ಮೇಡಮ್, ಇರಲಿ, ಪರವಾಗಿಲ್ಲ. ಥ್ಯಾಂಕ್ ಯು ಸೊ ಮಚ್. ಗೈಸ್, ಇದು ನಮ್ಮದು 6 ರಿಜೆಕ್ಷನ್ ಅಲ್ಲ, 3 ಮನೇಲಿ ಜನರೇ ಇರಲಿಲ್ಲ. ಇನ್ನೊಬ್ಬರು ಲಾಯರು, ಅವರು ಇವತ್ತು ಬೇಡ ನಾಳೆ ಬನ್ನಿ ಅಂತ ಹೇಳಿದ್ರು. ಅಟ್ಲೀಸ್ಟ್ ಮಾತಾಡಿದ್ರು. ಸೊ ಚಿಂತೆ ಇಲ್ಲ, ಮುಂದೆ ಹೋಗೋಣ ಬನ್ನಿ. ಸೊ ಗೈಸ್, ನಾನಿವಾಗ ನೆಕ್ಸ್ಟ್ ಮನೆಗೆ ಬಂದಿದ್ದೀನಿ. ನೀವು ಹಿಂದೆ ನೋಡ್ತಿರೋ ಮನೆ ನಮ್ಮ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಯ ಒಬ್ಬರು ಟಾಪ್ ಆ್ಯಕ್ಟ್ರ್ ಮನೆ ಇದು. ಸೊ ಯಾರು ಅಂದರೆ, ಈ ಮನೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಅಪ್ಪ ಅಮ್ಮ ಇದ್ದಿದ್ದ ಮನೆ. ಅಂದರೆ ಇದು ಹಾಸನಲ್ಲಿ ಮುಂಚೆ ಅವರಿದ್ದರು, ಬಟ್ ಇವಾಗ ಈ ಮನೇಲಿ ಇಲ್ಲ, ಅವರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಸೊ ಮುಂಚೆ ನಾನು ಇಲ್ಲೆಲ್ಲ ಓಡಾಡಬೇಕಾದ್ರೆ ಎಲ್ಲ ಯಶೋರಪ್ಪ ಅಂದರೆ ಇಲ್ಲೇ ಅವ್ರು ಕಾರ್ ನಿಲ್ಲಿಸ್ಬಿಟ್ಟು ಗಾಡಿ ಎಲ್ಲ ತೊಳಿತಾ ಇದ್ರು. ಅವಾಗೆಲ್ಲ ನೋಡಿದ್ವಿ, ನಾವು ಸುಮಾರು ಸಲ ನೋಡಿದ್ವಿ ಅವ್ರ ಅಪ್ಪ, ಯಶ್ ಅವ್ರ ಅಪ್ಪ ಅಮ್ಮನೆಲ್ಲ ನಾವು ಸುಮಾರು ಸಲ ನೋಡಿದ್ವಿ. ಬಟ್ ಇವಾಗ ಈ ಮನೇಲಿ ಯಾರೂ ಇಲ್ಲ. ನೀವು ನೋಡ್ಬೋದು, ಇಲ್ಲಿ ಆಲ್ರೆಡಿ ಬೀಗ ಹಾಕ್ಬಿಟ್ಟಿದೆ. ಸೊ ಹಂಗೆ ಈ ಮನೆಯೂ ತೋರಿಸ್ಕೊ ಹೋಗೋಣ ಅಂತ ಬಂದೆ. ಇಲ್ಲಿ ಯಾವುದೋ ಪಾಂಪ್ಲೆಟ್ ಬೇರೆ ಹಾಕೋರೆ. ಸೊ ಮುಂದೆ ನಾನು ಹೋಗೋ ಮನೆಗಳು ವೀಡಿಯೋಸ್ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಕಿಪ್ ಮಾಡ್ದಲ್ಲ ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಸೊ ನೆಕ್ಸ್ಟು ಸಾಹುಕಾರ ಮಂದಿ ಮನೆಗೆ ಹೋಗೋಣ ಬನ್ನಿ. ಸೊ ಗೈಸ್, ನಾವು ಇವಾಗ ನೆಕ್ಸ್ಟ್ ಮನೆಗೆ ಬಂದಿದ್ದೀವಿ. ಸೊ ನೀವು ಇಲ್ಲಿ ನೋಡ್ಬೋದು, ಧನ್ಯೋತ್ಸವ ಈ ಮನೆ ಹೆಸರು. ಈ ಮನೆಯೂ ನಾವು 12 ಕೋಟಿ ಮನೆ ನೋಡಿದ್ವಲ್ಲ, ಸೊ ಅದೇ ರೀತಿ ಈ ಮನೆಯೂ ಚೆನ್ನಾಗಿದೆ. ಅಂದರೆ ಸೇಮ್ ಅದೇ ಥರ ಇದೆ. ಇಲ್ಲಿ ನೋಡಿ, ಇಲ್ಲೊಂದು ಗಾರ್ಡನು, ಅಲ್ಲೊಂದು ಗಾರ್ಡನು, ಅದ್ರ ಮೇಲೊಂದು ಗಾರ್ಡನು. ಸರ್ ನಮಸ್ತೆ. ಇಲ್ಲಿ ಓನರ್ ಇಲ್ಲ? ಹೌದಾ? ಗೈಸ್, ನಾವು ಬಂದಿರೋ ಫಸ್ಟು ಮನೆ ಗೇಟು ತೆಗೆದು ನಮ್ಮನ್ನ ವೆಲ್ಕಮ್ ಮಾಡ್ತಿರೋದು. ಅಟ್ಲೀಸ್ಟ್ ಗೇಟ್ ಅವರು ತೆಗೆದೈತಲ್ಲ ಅಂತ. ಗೈಸ್, ಅಲ್ಲಿ ಕೆಳಗಡೆ ಆಫೀಸ್ ಇದೆ ಅಂತೆ, ಆಫೀಸಲ್ಲಿ ಕೇಳಕ್ಕೆ ಹೋಗಿದ್ದಾರೆ. ಬರ್ಬೋದಾ? ಚಪ್ಪಲಿ ಬಿಚ್ಚು ಹೋಗ್ಬೇಕಾ? ಇಲ್ವಾ? ಇಲ್ಲ ಮೇಡಮ್ ಅವರು ಇಲ್ಲ. ಬೇರೆ ಯಾರಿದ್ದಾರೆ? ನಾವು ಕೆಲಸದ. ನೀವಿಲ್ಲಿ ಏನು ಕೆಲಸ ಮಾಡ್ಕೊಂಡಿರೋದು? ನಾವು ಇಲ್ಲಿ ವರ್ಕರ್ ಅಷ್ಟೇ. ಈ ಮನೆ ಹೆಂಗಿದೆ ನೋಡೋಕ್ಕೆ? ನೋಡೋಕೆ ಏನು ಮನೆ ಮಾಮೂಲಿ ಇದ್ದಂಗೆ ಇರುತ್ತೆ ಸರ್.
ಮಾಮೂಲಿ ಇದ್ದಂಗೆ ಆಯ್ತಾ? ಚೆನ್ನಾಗಿಲ್ವಾ? ಹಾಂ, ಮಾಮೂಲಿ. ಸರಿ, ನಿಮ್ಮ ನಂಬರ್ ಏನಾರು ಐತೆ? ಅವ್ರು ಬಂದ ತಕ್ಷಣ ಒಂದು ಫೋನ್ ಹಾಕ್ಬಿಡ್ತೀರಾ? 8073 ಅಕಸ್ಮಾತ್ ಅವ್ರು ಏನಾದ್ರು ಬಂದರೆ ಬೇಕಾದ್ರೆ ಅವ್ರನ್ನ ಕೇಳ್ಬಿಟ್ಟೆ ಫೋನ್ ಮಾಡಿ, ಚಿಂತೆ ಇಲ್ಲ. ಹಾಂ, ಇಲ್ವಂತೆ, ನಾವು ಕೇಳಿದ್ವಿ. ಓನರ್ ಎಲ್ಲ ಹೋಗ್ಬಿಟ್ಟಿದ್ದಾರಂತೆ, 1:15 ವಾಪಸ್ ಬರ್ತಾರಂತೆ. ಅವಾಗ ಫೋನ್ ಮಾಡ್ತೀನಿ ಅಂತ ಹೇಳಿದ್ರೆ ಅಕಸ್ಮಾತ್ ಏನಾದ್ರು ಫೋನ್ ಮಾಡಿದ್ರೆ ಬರ್ತೀವಿ, ಇಲ್ಲಾಂದರೆ ಬರೋಕ್ಕೆ ಹೋಗಲ್ಲ. ಸೊ ಗೈಸ್, ನಾವು ಇವಾಗ ನೆಕ್ಸ್ಟ್ ಮನೆಗೆ ಬಂದಿದ್ದೀವಿ. ನೀವು ಇಲ್ಲಿ ಬೋರ್ಡ್ ನೋಡ್ಬೋದು, ಶಾಸ್ತಾಸ್ ಅಂತ ಇದೆ. ಹಾಸನಲ್ಲಿರೋರಿಗೆ ಗೊತ್ತಿರುತ್ತೆ, ಅಂದರೆ ಒಂದು ಶಾಸ್ತಾಸ್ ಅಂತ ಒಂದು ಚಪ್ಪಲಿ ಅಂಗಡಿ ಇದೆ, ಭಯಂಕರ ಫೇಮಸ್ ಅದು. ಹಾಸನಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಇವಾಗ ನಾವು ಅವ್ರ ಮನೆಗೆ ಬಂದಿದ್ದೀವಿ. ನೀವು ಸುತ್ತ ನೋಡ್ಬೋದು ಬ್ರೋ, ಸುತ್ತ ಈ ಥರ ಕಲ್ಲೇ ಇದೆ, ಏನಿಲ್ಲ ಅಂದರೆ ಒಂದು 10 ಅಡಿ ಐತೆ ಬ್ರೋ. ಇದು ಕಲ್ಲು ಬ್ರೋ, ಇದು ಬ್ರೋ ಇದಾ ಬೆಲ್ಲು. ಗೈಸ್ ಗೇಟ್ ನೋಡಿ ಗೈಸ್, ಇದು ನನಗಿಂತ ಡಬಲ್ ಐತೆ ಗೇಟೇ. ಅದು ಹುಡ್ಕೊಂಬಂದೆ ಎತ್ಕಡೆ ಎರಡು ಗೇಟ್ ಇದೆಯಾ? ಹಾಯ್ ಪುಟ್ಟ, ನಿನ್ನ ಹೆಸರೇನು? ಅದ್ವೈತ್ ಅಂತನಾ? ಆ್ಯಕ್ಚುಲಿ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಈ ರೀತಿ ದೊಡ್ಡ ಮನೆಗಳಿರುತ್ತಲ್ಲ, ಆ ಮನೆ ಹೋಮ್ ಟೂರ್ ಕೊಡ್ತಾರಾ ಅಂತ ಕೇಳ್ತಾ ಇದ್ದೀನಿ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ಮನೆ ಹೋಮ್ ಟೂರ್ ಏನಾದರೂ ಕೊಡ್ತಾರಾ? ಹೋಮ್ ಟೂರ್ ಅಂದರೆ ಕಂಪ್ಲೀಟ್ ಮನೆ ಟೂರ್ ಅಂತ ಏನಲ್ಲ, ಸುಮ್ಮನೆ ಒಂದು ಮನೆ ಒಳಗೆ ಬಂದು ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಹೋಗೋ ಥರ. ಹಾಂ, ಯಾರು ಕೇಳ್ಬರ್ತಾರೆ ಅಂತ ಹೋಗ್ತಾರೆ, ಅದು ಯಾವುದು ವರ್ಕೌಟ್ ಆಗೋಲ್ಲ. ಐ ಪುಟ ಹಾಯ್ ಗೈಸ್, ಅವರೆಲ್ಲ ಹುಡುಗರೆಲ್ಲ ಏನೋ ಮಾಡ್ತಾಯಿದ್ದಾರೆ, ಗ್ಯಾರೇಜಾ ಇದು ಅಂತ. ಹಾಂ, ಹಾಂ, ಅದಕ್ಕೆ ಮನೇಲಿ ಯಾರೂ ಇಲ್ಲ ಈಗ. ಹೌದಾ? ಅಟ್ಲೀಸ್ಟ್ ಆಚೆಯಿಂದನಾದರೂ ಇಲ್ಲಿ ಹೋಗ್ಬೋದಾ ಅಂತ ಏನಾದರೂ ಕೇಳೋಕ್ಕಾಗ? ಅದು ಬಂದಮೇಲೆ ಮಾಡ್ಕೋಬೇಕು ಅಷ್ಟೇ. ಅವ್ರು ಯಾವಾಗ ಬರ್ತಾರೆ? ಅವ್ರು ಬರ್ತಾರೆ, ಯಾರು ಸಂಜೆನೇ ಬರೋದು. ಸಂಜೆ ಬರೋದಾ? ಬರೋದಿಲ್ಲ. ನೀವು ಇಲ್ಲಿ ಕೆಲಸ ಮಾಡ್ತಿರೋದಾ? ಕೆಲಸ ಮಾಡ್ತಾರೆ. ನಿಮ್ಮ ಹೆಸರೇನು? ಯಾಕೆ? ಹೆಸರು ಅಯ್ಯೋ, ಹೆಸರು ಹೇಳಿದ್ರೆ ಏನಾರು ಆಗ್ಬಿಡುತ್ತಾ? ನನ್ನ ಹೆಸರು ಧನುಷ್ ಅಂತ. ಬಂದಾಗೆ ಆ ಹುಡುಗನ ಕಳಿಸಿ ಆಯಿತು, ಒಂಚೂರು ಮಾತಾಡ್ಕೊಂಡು ಹೋಗ್ತೀನಿ. ಸರಿ, ಕಳಿಸ್ತೀನಿ. ಹಾಂ, ಕಳಿಸ್ತೀನಿ ಅಂದ್ಬಿಟ್ಟು ಬಾಗ್ಲ ಗೇಟ್ ಹಾಕ್ತವ್ರಿ. ನಾವು ಅವ್ರಿಗೆ ಪರ್ಮಿಷನ್ ಯಾರನ್ನೂ ಒಳಗೆ ಬಿಡೋಲ್ಲ ಕಣಪ್ಪ ನಾವು. ಓಕೆ, ತೊಂದರೆ ಇಲ್ಲ, ನಾವು ಬರೋಕ್ಕೆ ಹೋಗಲ್ಲ ಹಂಗೆಲ್ಲ. ಸೊ ಗೈಸ್, ಈ ಮನೇಲಿ ನಮಗೆ ಹೋಮ್ ಟೂರ್ ಕೊಡೋಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಈ ದೊಡ್ಡ ಮನೆ ಅಂದಮೇಲೆ ಸಾವಿರಸಲ್ಲಿ ಯೋಚನೆ ಮಾಡಿದ್ರೆ ಎಲ್ಲರೂ ಮನೇಲಿ ಯಾರೂ ಇಲ್ಲ ಅಂತ ಹೇಳ್ತಾರೆ. ಹಾಂ, ಕೆಲಸದವ್ರಿಗೆ ಅಹಂಕಾರ ಜಾಸ್ತಿ ಆಗೈತಲ್ವ? ಯಾರಿಗೆ? ಕೆಲಸದವ್ರಿಗೆ ಓನರೇ ಪರ್ಮಿಷನ್ ಕೊಟ್ಟರು, ಈ ಕೆಲಸದವ್ರು ಏನೂ ಮಾಡೋಕ್ಕಾಗಲ್ಲ. ರಿಜೆಕ್ಷನ್ ಅನ್ನೋದು ನಮಗೆ, ಅದೊಂದು ರಿಜೆಕ್ಷನ್ ಅನ್ನೋ ವರ್ಡ್ ನಮ್ಮ ಡಿಕ್ಷನರಿಯಿಂದನೇ ತೆಗೆದಾಕ್ಬಿಟ್ಟಿದ್ದೀವಿ. ಸರ್, ಆ್ಯಕ್ಚುಲಿ ಮನೆ ನೋಡೋಕ್ಕೆ ಸಖತ್ತಾಗಿದೆ. ಇಲ್ಲೊಂದು ಕಾರ್ ನಿಲ್ಲಿಸಿದ್ದಾರೆ, ಮೇಲೆ ನೋಡಿ ಎಲ್ಲ ಚೆನ್ನಾಗಿದೆ. ಕಾಂಪೌಂಡು ಜಾಸ್ತಿ ಮಾಡಿಲ್ಲ, ಅಷ್ಟು ನೀಟಾಗಿ ಇಷ್ಟೇ ಚಿಕ್ಕದಾಗಿ ಮಾಡಿದ್ದಾರೆ. ನೀರಾಯ್ತಲ್ಲ ಬ್ರೋ. ಬಂದರು. ಅಮ್ಮ ನಮಸ್ತೆ. ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ ಅಮ್ಮ. ಅವ್ರ ಮನೆ ನಮಗೆ ನೋಡ್ಲಿಕ್ಕೆ ಒಬ್ಬರೇ ಇದ್ದೀರಾ ನೀವು? ಓಕೆ, ತೊಂದರೆ ಇಲ್ಲ. ಇದು ರಿಜೆಕ್ಷನ್ ಕಟ್ ಬ್ರೋ. ಇವ್ರ ಬೆಲ್ ಸಿಸ್ಟಮ್ಮೇ ನನಗೆ ಗೊತ್ತಾಗಲ್ಲ ಬ್ರೋ. ಇದು ಬೇಕಾ? ಓ, ಕಾಲು ಹೋಯ್ತೈತೆ ಬ್ರೋ. ಇದು ರಿಂಗ್ ಐತೈತಲ್ಲ ಬ್ರೋ, ನಾನು ಬೆಲ್ಲು ಅಂದ್ಕೊಂಡಿದ್ದೆ. ಈ ಥರ ಎಲ್ಲ ಸಿಸ್ಟಮ್ ನಮ್ದು ವೀಡಿಯೋ ಕಾಲ್ ಆಗ್ತಿರತ್ತೆ ಅನ್ಸುತ್ತಲ್ವಾ? ನಾಟ್ ಅವೈಲಬಲ್. ಸೊ ನೀವೇನಾದರೂ ಒಂದು ನಿಮಿಷದ ಏನಾದರೂ ನಿಮ್ಮ ಹೋಮ್ ಟೂರ್ ಕೊಡೋಕ್ಕಾಗುತ್ತಾ? ಹಾಂ, ಆಗಲ್ವಾ? ಓಕೆ, ಅಂದರೆ ಗೊತ್ತಿಲ್ಲದಿರೋರು ಮನೆಗೆ ಹೋಗಿ ಅವ್ರ ಹೋಮ್ ಟೂರ್ ಏನಾದರೂ ಕೊಡೋಕ್ಕಾಗುತ್ತಾ ಅಂತ? ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ರಿಜೆಕ್ಷನ್ ಐ ಅವಾಯ್ಡ್, ಬಟ್ ರಿಜೆಕ್ಷನ್ ಲೈಕ್ಸ್ ಮೀ ಐ ಕಾಂಟ್ ಅವಾಯ್ಡ್. ಬಾಯ್ ಮಾಡಂಗೆ ಒಂದು. ಸೊ ಗೈಸ್, ನಾನಿವಾಗ ಫೈನಲ್ ಆಗಿ ನಿಮ್ಗೆ ಹೇಳಿದೆ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲೇ, ಯಾವ್ದಾರ ಒಂದು ಮನೆ ಅಂತೂ ತೋರಿಸ್ತೀನಿ ಅಂತ. ಸೊ ನಮಗೆ ಸೌಕಾರ್ ಮನೆಗಳಲ್ಲಂತೂ ಎಲ್ಲೂ ನಮಗೆ ಪರ್ಮಿಷನ್ ಕೊಡಲಿಲ್ಲ, ಅಂದರೆ ಮನೆ ಒಳಗೆ ಹೋಗಿ ವೀಡಿಯೋ ಮಾಡೋಕ್ಕೆಲ್ಲ. ಸೊ ಇಲ್ಲೊಂದು ಮನೆ ಈಗ ಕಟ್ತಾ ಇದ್ದಾರೆ ಹೊಸದಾಗಿ. ಮನೆಗೆ ಜನ ಬಂದ್ಮೇಲಂತೂ ನಮ್ಮನ್ನ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಸೊ ಜನ ಬರೋಕ್ಕಿಂತ ಮುಂಚೆನೇ ಮನೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಈ ಮನೆ ಕಟ್ತಿರೋದು ವೀರ್ ಆರ್ಕಿಟೆಕ್ಚರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಹಾಸನ್. ಇದು ಹಾಲು ಬ್ರೋ. ಏನು ಬ್ರೋ ಇಷ್ಟೊಂದು ದೊಡ್ಡದಾಗೈತಿದು. ಸೊ ಕೆಳಗಡೆ 2 ಬೆಡ್ರೂಮ್ ಇದೆ. ಸೊ ಮೇಲೆ ಹೋಗೋಣ ಬನ್ನಿ. ಆ್ಯಕ್ಚುಲಿ ಲಿಫ್ಟ್ ಇದೆ, ಲಿಫ್ಟಲ್ಲಿ ಹೋಗ್ಬೋದು, ಬಟ್ ಇವಾಗ ಹೋಗೋಕ್ಕಾಗಲ್ಲ, ಈಗೇನು ಲಿಫ್ಟ್ ಕಟ್ಟಿಲ್ಲ. ಸೊ ನಾವು ಮೆಟ್ಲತ್ಕೊ ಹೋಗೋಣ. ನಾನೇನೋ ಸಿವಿಲ್ ಇಂಜಿನಿಯರಿಂಗ್ ಓದ್ಬಿಟ್ಟಿದ್ದರೆ ನಾನು ಕರೆಕ್ಟಾಗಿ ಹೇಳ್ತಿದ್ದೆ ಯಾವ್ದು ಏನೇನು ಅಂತ. ಬಟ್ ನಾನು ಓದಿರೋದು BCom, ವಾಣಿಜ್ಯ ಶಾಸ್ತ್ರ, ಅಂದರೆ ಕಾಮರ್ಸ್ ಸ್ಟೂಡೆಂಟ್. ನಾನು ಆಚೆಯಿಂದ ನೋಡಿದಾಗ ಇಷ್ಟೊಂದೆಲ್ಲ ಇರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಬಾಲ್ಕನಿ ಗೈಸ್, ಇಲ್ಲೊಂದು ಬಾಲ್ಕನಿ ಇದೆ ನೋಡಿ. ಸೊ ಗೈಸ್ ನೋಡಿದ್ರಲ್ಲ, ಈ ಮನೆ 1, 2 ಫ್ಲೋರ್ ಇದೆ.
ನಾನು ನೋಡ್ದಂಗೆ ಏನಿಲ್ಲ ಅಂದರೆ 1 2 3 4 5 6 ಒಂದು 7 ಬೆಡ್ರೂಮ್ ಇದೆ. ಒಂದು ಸೌಕಾರ ಮನೆ ಏನು ತೋರಿಸ್ಬೇಕಿತ್ತಲ್ಲ, ಸೊ ಆ ಮನೆ ನಾನು ತೋರಿಸಿದ್ದೀನಿ. ಸೊ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ನಿಖಿಲ್ ಜೊತೆ ಗಂಧದ ಗುಡಿ ಬ್ಲಾಗ್ಸ್ ಸೈನಿಂಗ್ ಆಫ್. ಟಾಟಾ, ಬಾಯ್.